ಈ ಹಿಂದೆ ನೀವು 100 ಕಿಲೋಮೀಟರ್ ಹಾಗೆ ಟ್ರಾವೆಲ್ ಮಾಡ್ಕೊಂಡ್ರೆ ಕೇರಳದಲ್ಲಿ ತಲುಪ್ತೀರಾ ನೀವು. ಎಲ್ಲರೂ ತಿಳ್ಕೊಳ್ತಾರೆ ಬ್ಲಾಕ್ ಪೇಪರ್ ಮತ್ತೆ ವೈಟ್ ಪೇಪರ್ ಎರಡು ಗಿಡದಿಂದ ಸಿಗೋದು. ಕಾಫಿ ಬೀಜ ಹಣ್ಣಾಗಿರೋದು ತೋರಿಸ್ತೀನಿ ನೋಡಿ ಹೆಂಗಿದೆ. ರೆಡ್ ಕಲರ್ ಹಣ್ಣಾಗಿದೆ. ಇಲ್ಲಿ ಕಾವಲಿಗೆ 2 ನಾಯಿ ಇದೆ. ಇದಂತೂ ಮಡಿಕೇರಿಯಿಂದ ಕುಶಾಲನಗರಕ್ಕೆ ಹೋಗ್ತಿದ್ದಾಗ ಕಂಡಂತ ದೃಶ್ಯ ಇದು. ಆಹಾ, ತುಂತುರು ಮಳೆ ಜೊತೆಗೆ ಮಂಜು. ಅಯ್ಯೋ, ವಂಡರ್ಫುಲ್ ಎಕ್ಸ್ಪೀರಿಯನ್ಸು. ಈ ಕ್ಯಾಂಪಸ್ ಅಲ್ಲಿ ಹಿಂದೆಗಡೆ ಸೀಟಲ್ಲಿ ನಾನು ಒಬ್ನೇ ಕೂತಿರೋದು. ನನ್ನ ಬಿಟ್ರೆ ಇನ್ಯಾರು ಇಲ್ಲ ಹೇಳ್ಕೊಳ್ಳೋಕೆ ಆಗದಿರುವಂತ ಖುಷಿ. ಈ ಸಿಚುವೇಶನ್ ತಕ್ಕಂಗೆ ಒಂದು ಹಾಡ್ ಹಾಕ್ಬೇಕು ಅಂತ ಅನ್ನಿಸ್ತಿದೆ. ಆದ್ರೆ ಕಾಪಿರೇಟ್ ನ ಭಯ, ಎಲ್ಲಿ ಕಾಪಿರೇಟ್ ಕೊಟ್ಬಿಡ್ತಾರೆ ಅಂತ. ಅದಕ್ಕೆ ನಾನೇ ಹಾಡು ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ಳಿ ನೀವು, ಆನಂದಿಸಿ. ಮಳೆಯಲಿ ಕ್ಯಾಂಪಸ್ ಜೊತೆಯಲಿ ದಿನವಿಡೀ ವೆದರಲ್ಲಿ ಹೋಗ್ತಾ ಇರಲು ಅಷ್ಟೇ. ಕುಶಾಲನಗರದಿಂದ ನಾವು ಮೊದಲಿಗೆ ದುಬಾರಿ ಎಲಿಫೆಂಟ್ ಕ್ಯಾಂಪ್ಗೆ ಹೋದ್ವಿ. ಅದನ್ನ ನೀವು ಹಿಂದಿನ ವಿಡಿಯೋಗಳಲ್ಲಿ ನೋಡಿದ್ದೀರಾ. ಕೊಡಗು ಅಂದಿದ ತಕ್ಷಣ ನಮಗೆ ತಟ್ಟಂತ ಜ್ಞಾಪನ ಬರೋದು ಕಾಫಿ. ನೀವು ಎಲ್ಲಾದ್ರೂ ಕಣ್ಣಾಯಿಸಿ, ಎಲ್ಲ ಕಡೆನೂ ಕಾಫಿನೇ ಬೆಳೆದಿರ್ತಾರೆ. ಆ ಕಾಫಿಯ ಬಗ್ಗೆ ಸ್ವಲ್ಪನಾದ್ರೂ ನಾವು ತಿಳ್ಕೊಳ್ಳೋದು ಬೇಡವಾ? ಎಸ್, ಆ ಕಾಫಿಯ ಬಗ್ಗೆ ಇವಾಗ ನಾವು ತಿಳ್ಕೊಳ್ಳೋಣ, ಬನ್ನಿ ಹೋಗೋಣ. ಈ ಒಂದು ಎಸ್ಟೇಟ್ ಇರೋದು ಕೇರಳ ರೋಡು. ಈ ಹಿಂದೆ ನೀವು 100 ಕಿಲೋಮೀಟರ್ ಹಾಗೆ ಟ್ರಾವೆಲ್ ಮಾಡ್ಕೊಂಡ್ರೆ ತಲಸಿರಿ ಅನ್ನೋ ಒಂದು ಪ್ಲೇಸು. ಆ ಪ್ಲೇಸಿಗೆ ಹೋಗಿ ಕೇರಳದಲ್ಲಿ ತಲುಪ್ತೀರಾ ನೀವು. ಈಗ ಹೋದ್ರೆ ನಾವು ಕುಶಾಲನಗರಕ್ಕೆ ಹೋಗ್ತೀವಿ. ಇದೇ ನೋಡಿ ಇವರ ಎಸ್ಟೇಟ್ನ ಎಂಟ್ರೆನ್ಸು. ಅಲ್ಲೇ ಒಂದು ಮನೆ ಇದೆ. ಈ ಮನೆ ಹಿಂದೆಗಡೆನೆ ನಿಮಗೆ ಕಾಫಿ ಪ್ಲಾಂಟೇಶನ್, ಎಲ್ಲ ಪ್ಲಾಂಟೇಶನ್ಗಳು ಮಾಡಿದ್ದಾರೆ. ನಮಸ್ಕಾರ ಶಿವ ಅಡ್ಬಿದೆ, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಕ್ಕತ್ತಾಗಿದ್ದೀನಿ, ಮತ್ತೆ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇಲ್ಲಿ ಸುಮಾರು 25 ವೆರೈಟಿ ಪ್ಲಾಂಟೇಶನ್ ಮಾಡಿದ್ದಾರೆ. ಇಲ್ಲಿ ಕಾಫಿ ಆಗಿರ್ಬೋದು, ಏಲಕ್ಕಿ ಆಗಿರ್ಬೋದು, ಬ್ಲಾಕ್ ಪೆಪ್ಪರು, ಚೆರಿ, ವಿಳೆದೆಲೆ, ಇನ್ನ ಬೇಜಾನು ಪ್ಲಾಂಟೇಶನ್ ಮಾಡಿದ್ದಾರೆ. ನೀವು ಇಲ್ಲಿ ಮುಂದೆ ನೋಡ್ತಿರೋದು ನೋಡಿ, ಇದು ಚೆರಿಯ ಮರ. ಇಲ್ಲಿ ಚೆರಿನ ತೋರಿಸ್ತೀನಿ ನೋಡಿ, ಕಾಣಿಸ್ತಿದ್ಯಾ? ಇದೇ ನೋಡಿ ಚೆರಿ ಫ್ರೂಟು. ಇವರೇ ನಮ್ಮ ಟೂರ್ ಗೈಡು ನೋಡಿ. ಇವ್ರ ಹೆಸರು ಸುಬ್ಬಿ. ಹಾಯ್. ಇಲ್ಲಿ ಮೊದಲಿಗೆ ನಮಗೆ ಕಾಣಿಸ್ತಿರೋದು ಇದೆಲ್ಲ ಕಾಫಿ ತೋಟ ನೋಡಿ. ಇದೆಲ್ಲ ಕಾಫಿ ಬೀಜಗಳು, ಹಣ್ಣಾಗಿಲ್ಲ, ಕಾಯಿ. ನನ್ನಿಂದ ಇವಾಗ ನಿಮಗೆ ಕಾಣಿಸ್ತಿರೋದು ಸಪೋಟ ಗಿಡ. ಇದು ಬಂದು ನೀವೆಲ್ಲ ನೋಡಿರ್ತೀರಲ್ಲ ಬೆಂಗಳೂರಲ್ಲಿ ಮಾರ್ಕೆಟಲ್ಲೆಲ್ಲ ಸಿಗುತ್ತಲ್ಲ, ಅದು ರೌಂಡ್ ಆಗಿರುತ್ತೆ ಸಪೋಟ. ಅದು ಬಂದು ಫಾರ್ಮ್. ಇದು ನೋಡಿ ನಾಟಿ ಹೇಗಿದೆ ಅಂತ. ನಾಟಿ ಬಂದು ಈ ತರ ಉದ್ದ ಇರುತ್ತೆ ನೋಡಿ. ಮತ್ತೆ ಇಲ್ಲಿ ಪೆಪ್ಪರ್ ಗಿಡ ಇದೆ ನೋಡಿ. ಕಪ್ಪು ಮೆಣಸು ಬಗ್ಗೆ ಇವಾಗ ಎಕ್ಸ್ಪ್ಲೈನ್ ಮಾಡ್ತಾರೆ ನೋಡಿ. ಪೇಪರ್ ಅಲ್ಲಿ ನಾವು ಸಿಗೋದು ನಾರ್ಮಲ್ ಆಗಿ ವೆರೈಟೀಸ್ ಮಾರ್ಕೆಟ್ ಅಲ್ಲಿ ಸಿಗೋದು ಒಂದು ಬ್ಲಾಕ್ ಪೇಪರ್, ಇನ್ನೊಂದು ವೈಟ್ ಪೇಪರ್. ಎಲ್ಲರೂ ತಿಳ್ಕೊಳ್ತಾರೆ ಬ್ಲಾಕ್ ಪೇಪರ್ ಮತ್ತೆ ವೈಟ್ ಪೇಪರ್ ಎರಡು ಗಿಡದಿಂದ ಸಿಗೋದು. ಎರಡು ಗಿಡದಿಂದ ಎಲ್ಲ ಸಿಗೋದು ಒಂದೇ ಗಿಡದಿಂದ. 2 ಪ್ರೊಸೆಸ್ ಮಾಡಾದ್ಮೇಲೆ ಒಂದು ಬ್ಲಾಕ್ ಚೇಂಜ್ ಆಗ್ತದೆ, ಇನ್ನೊಂದು ವೈಟ್ ಚೇಂಜ್ ಆಗ್ತದೆ. ನಾರ್ಮಲ್ ಆಗಿ ಪೆಪ್ಪರ್ದ ಗಿಡದ ಎಲೆಗಳು ಮತ್ತೆ ವೀಳ್ಯದೆಲೆನ ನೋಡಕ್ಕೆ ಒಂದೇ ತರ ಇರ್ತದೆ ನೋಡಿ. ವೀಳ್ಯದೆಲೆ ಸ್ವಲ್ಪ ಲೈಟಿಶ್ ಗ್ರೀನ್ ಕಲರ್ ಅಲ್ಲಿ ಸಾಫ್ಟ್ ಆಗಿರ್ತದೆ. ಬ್ಲಾಕ್ ಪೇಪರ್ ಎಲೆಗಳು ಡಾರ್ಕ್ ಗ್ರೀನ್ ಚೇಂಜ್ ಆಗ್ತದೆ. ನೆಕ್ಸ್ಟ್ ಸ್ವಲ್ಪ ಥಿಕ್ ಆಗಿರ್ತದೆ. ಫೋಲ್ಡ್ ಮಾಡುವ ಹಿಂಗೆ ಕಟ್ ತರ ಮಾರ್ಕಿಂಗ್ಸ್ ಬರ್ತದೆ. ಸೊ ಇಲ್ಲಿ ನೋಡಿ ಫೋಲ್ಡ್ ಮಾಡಿದ ತಕ್ಷಣ ಕಟ್ ಆಗ್ತದೆ. ಇದನ್ನ ನಾವು ಕ್ರೀಪರ್ ಅಂತ ಕರೆಯೋದಿಲ್ಲ. ಬ್ಲಾಕ್ ಪೇಪರ್ ನ ಕೆಲವರು ಹೇಳ್ತಾರೆ ಕ್ರೀಪರ್ ಅಂತ. ಕ್ರೀಪರ್ ಅಲ್ಲ, ಬ್ಲಾಕ್ ಪೇಪರ್ ನ ವುಡಿ ಕ್ಲೈಂಬರ್ ಅಂತ ಹೇಳ್ತಾರೆ. ಮರದ ಸಪೋರ್ಟ್ ಬೇಕು. ಮರದ ಸಪೋರ್ಟ್ ಬೇಕು ಅಂತಂದ್ರೆ ಮಾತ್ರ ಅದು ವರ್ಟಿಕಲ್ ಆಗಿ ಹೋಗ್ತದೆ. ವರ್ಟಿಕಲ್ ಆಗಿ ಹೋಗಿದ್ರೆ ಮಾತ್ರ ನಮಗೆ ಅದರಲ್ಲಿ ಪೆಪ್ಪರ್ಸ್ ಎಕ್ಸಾಕ್ಟ್ ಆಗಿ ಸಿಗೋದು. ಪೆಪ್ಪರ್ ನ ನಾವು ಹೇಗೆ ನಡಬೇಕು ಅಂತ ಹೇಳಿದ್ರೆ, ಪೆಪ್ಪರ್ ನ ನಾವು 2 ಮೆಥಡ್ ಅಲ್ಲಿ ನಡಬಹುದು. ಒಂದು ಸ್ಟೆಮ್ ನ ಕಟ್ ಮಾಡ್ಬಿಟ್ಟು ನಡಬಹುದು, ಇನ್ನೊಂದು ಸೀಡ್ಸ್ ಹಾಕ್ಬಿಟ್ಟು ನಡಬಹುದು. ಸೀಡ್ಸ್ ಅಂತ ಹೇಳಿದ್ರೆ ಡ್ರೈ ಆಗಿರೋ ಸೀಡ್ಸ್ ಹಾಕಿದ್ರೆ ಬರೋದಿಲ್ಲ. ಹಣ್ಣಾಗಿರೋ ಸೀಡ್ಸ್ ಹಾಕಿದ್ರೆ ಮಾತ್ರ ಬರಕ್ ಸ್ಟಾರ್ಟ್ ಆಗೋದು. ಹಣ್ಣಾಗಿರೋ ಸೀಡ್ಸ್ ಹಾಕಿದ್ರೆ ಬರ್ತದೆ, ಬಟ್ ತುಂಬಾ ಟೈಮ್ ತಗೋದು. ಅದಕ್ಕೋಸ್ಕರ ಮಾತ್ರ ನಾವು ಸ್ಟೆಮ್ ನ ಕಟ್ ಮಾಡೋದು. ಸ್ಟೆಮ್ ನ ಕಟ್ ಮಾಡುವಾಗ ಒಂದು 2 ಫೀಟ್ಗೆಲ್ಲ ಕಟ್ ಮಾಡ್ತೀವಿ. 2 ಫೀಟ್ ಅಂತ ಹೇಳಿ ನೆಸೆಸಿಟಿ ಇಲ್ಲ. ಲೆಂತ್ ಜಾಸ್ತಿ ಆದ್ರೂ ಓಕೆ, ಲೆಂತ್ ಸ್ವಲ್ಪ ಕಮ್ಮಿ ಆದ್ರೂ ಓಕೆ. ಮಿನಿಮಮ್ 2 ಫೀಟ್ ಇದ್ರೆ ಬೆಟರ್. ಕಟ್ ಮಾಡುವಾಗ ಯಾವತ್ತು ಲೈಟ್ ಗ್ರೀನ್ ಕಲರ್ ಇರೋ ಸ್ಟೆಮ್ಸ್ ನ ಸೆಲೆಕ್ಟ್ ಮಾಡ್ಕೋಬೇಕು. ಲೈಟ್ ಗ್ರೀನ್ ಕಲರ್ ಅಲ್ಲಿ ತೆಳುವಾಗಿರ್ತದೆ. ಸೊ ಅದನ್ನ ನೋಡ್ಬಿಟ್ಟು ನಾವು ಕಟ್ ಮಾಡ್ಕೋಬೇಕು. ಡಾರ್ಕ್ ಆಗಿರೋ ಸ್ಟೆಮ್ಸ್ ನ ಕಟ್ ಮಾಡೋದಿಲ್ಲ, ಅದು ಬರಕ್ ಸ್ವಲ್ಪ ಟೈಮ್ ತಗೋತದೆ. ಲೈಟ್ ಗ್ರೀನ್ ಕಲರ್ ಸ್ಟೆಮ್ಸ್ ನ ಕಟ್ ಮಾಡೋದು. ಕಟ್ ಮಾಡುವಾಗ ರೌಂಡ್ ಆಗಿ ಕಟ್ ಮಾಡಬಾರ್ದು, ಸ್ಲಾಂಟ್ ಆಗಿ ಕಟ್ ಮಾಡಬೇಕು. ಯಾವ್ದಾದ್ರು ಮರದ ಕೆಳಗಡೆ ಓಕೆ, ಪೈಪ್ ಲೈನ್ ಆದ್ರೂ ಓಕೆ, ಪಿಲ್ಲರ್ಸ್ ಆದ್ರೂ ಓಕೆ. ಅದಕ್ಕೆ ಒಂದು ವರ್ಟಿಕಲ್ ಸಪೋರ್ಟ್ ಮಾತ್ರ ಸಾಕು. ಪ್ಲಾಂಟ್ ಮಾಡುವಾಗ ಮರದಿಂದ 1 ಫೀಟ್ ಗ್ಯಾಪ್, ನೆಕ್ಸ್ಟ್ 1 ಫೀಟ್ ಅಥವಾ 2 ಫೀಟ್ ಒಳಗಡೆ ಗುಂಡಿ ತೆಗಿಬೇಕು. ಮಿನಿಮಮ್ ಒಂದು 2 to 3 years ಬೇಕು ಅದರಲ್ಲಿ ಒಂದು ಎಕ್ಸಾಕ್ಟ್ ಪ್ರೊಡಕ್ಷನ್ ಬರಕ್ಕೆ. ಅದಕ್ಕಿಂತ ಮುಂಚೆ ಪ್ರೊಡಕ್ಷನ್ ಬರ್ತದೆ, ಬಟ್ 2 to 3 years ಆದ್ಮೇಲೆ ಎಕ್ಸಾಕ್ಟ್ ಪ್ರೊಡಕ್ಷನ್ ಬರಕ್ ಸ್ಟಾರ್ಟ್ ಆಗುತ್ತೆ. ಪೇಪರ್ಸ್ ಅಲ್ಲಿ ಫ್ಲವರ್ಸ್ ಬರೋದಿಲ್ಲ. ಸೊ ಇಲ್ಲಿ ನೋಡಿ ಥ್ರೆಡ್ ತರ ಕಾಣ್ತಿದೆಲ್ಲ, ಈ ಥ್ರೆಡ್ ಮೊದಲು ಬರೋದು. ನೆಕ್ಸ್ಟ್ ಅದರಲ್ಲೇ ಸೀಡ್ಸ್ ಬರಕ್ ಸ್ಟಾರ್ಟ್ ಆಗುತ್ತೆ. ಸೀಡ್ಸ್ ಸ್ಟಾರ್ಟಿಂಗ್ ಅಲ್ಲಿ ಗ್ರೀನ್ ಕಲರ್ ಇರ್ತದೆ, ಹಣ್ಣಾಗಿದ ತಕ್ಷಣ ರೆಡ್ ಚೇಂಜ್ ಆಗ್ತದೆ. ರೆಡ್ ಚೇಂಜ್ ಆಗುವ ಮುನ್ನೆ ನಾವು ಪ್ಲಕ್ ಮಾಡೋದು. ಸೊ ಪ್ಲಕ್ ಮಾಡುವಾಗ ಒಂದೊಂದು ಸೀಡ್ಸ್ ಆಗಿ ಪ್ಲಕ್ ಮಾಡೋದಿಲ್ಲ, ಹೋಲ್ ಬಂಚಸ್ ಆಗಿ ಪ್ಲಕ್ ಮಾಡ್ತೀವಿ. ಸೊ ಪ್ಲಕ್ ಮಾಡಾದ್ಮೇಲೆ ನೆಕ್ಸ್ಟ್ ಅದನ್ನ ಥ್ರೆಡ್ ನ ಸೀಡ್ ನ ಸಪರೇಟ್ ಮಾಡ್ತೀವಿ. ಕೈಯಲ್ಲೂ ಸಪರೇಟ್ ಮಾಡಬಹುದು, ಇಲ್ಲ ಥ್ರಶಿಂಗ್ ಮಾಡಿದ್ಮೇಲೆ ಸಪರೇಟ್ ಮಾಡಬಹುದು. ನೆಕ್ಸ್ಟ್ ನಾವು ಅದನ್ನ ತೆಗೆದು ಸನ್ಲೈಟ್ ಅಲ್ಲಿ ಒಣಗಿಸಿದ್ರೆ ಅದೇ ನಮ್ದು ಎಕ್ಸಾಕ್ಟ್ ಬ್ಲಾಕ್ ಪೇಪರ್. ನಿಮಗೆ
ವೈಟ್ ಪೇಪರ್ ಬೇಕು ಅಂದ್ರೆ ನಾವು ಹಣ್ಣಾಗಿರ್ತದಲ್ಲ, ಹಣ್ಣಾಗಿರೋದು ಮಾತ್ರ ಸಪರೇಟ್ ಮಾಡ್ತೀವಿ. ಹಣ್ಣಾಗಿರೋದು ನೀರಲ್ಲಿ ನೆನೆಸಿರ್ತೀವಿ. ಸಿಂಪಲ್ ಮೆಥಡ್ ನೀರಲ್ಲಿ ಹಾಕಿಟ್ರೆ ಸಾಕು. ಒಂದು ಬಕೆಟಲ್ಲಿ ನೀರು ತುಂಬಿಸಿ ಅದ್ರಲ್ಲಿ ಹಾಕಿಟ್ರೆ ಸಾಕು. ಒಂದು 3-4 ದಿನ ಆಗುವಾಗ ಅದ್ರ ಹೊರಗಡೆದು ಸಿಪ್ಪೆ ಈಸಿಯಾಗಿ ಕೊಳೆತೋಗಿ ಸ್ಟಾರ್ಟ್ ಆಗ್ತದೆ. ನೆಕ್ಸ್ಟ್ ನಾವು ಅದನ್ನ ಹೊರಗಡೆ ತೆಗೆದು ಕೈಯಿಂದ ಗ್ಲೌಸಸ್ ಯೂಸ್ ಮಾಡಿ ರಬ್ ಮಾಡಿದ್ರೆ ಹೊರಗಡೆ ಸಿಪ್ಪೆ ಈಸಿಯಾಗಿ ಹೋಗ್ತದೆ. ನೆಕ್ಸ್ಟ್ ಅದನ್ನ ತೆಗೆದು ನಾವು ಸನ್ಲೈಟ್ ಅಲ್ಲಿ ಒಣಗಿಸಿದ್ರೆ ಅದೇ ನಮ್ದು ಎಕ್ಸಾಕ್ಟ್ ವೈಟ್ ಪೇಪರ್. ಸೊ ಅದು ಎಕ್ಸಾಕ್ಟ್ ವೈಟ್, ಪ್ಯೂರ್ ವೈಟ್ ಆಗಿರೋದಿಲ್ಲ, ವೈಟ್ ಇಸ್ ತರ ಲೇಯರ್ ಆಗಿರ್ತದೆ. ಅದನ್ನೇ ನಾವು ವೈಟ್ ಪೇಪರ್ ಅಂತ ಹೇಳ್ತೀವಿ. ವಿತ್ ಔಟರ್ ಲೇಯರ್ ಡ್ರೈ ಮಾಡಿದ್ರೆ ಬ್ಲಾಕ್ ಪೇಪರ್, ವಿತೌಟ್ ಔಟರ್ ಲೇಯರ್ ಡ್ರೈ ಮಾಡಿದ್ರೆ ವೈಟ್ ಪೇಪರ್. ಇಷ್ಟೇ ಒಂದು ಚೇಂಜಸ್ ಇರೋದು. ಸಿಗೋದು ಒಂದೇ ಇದರಲ್ಲೇ ಸಿಗೋದು. ಸ್ಟಾರ್ಟಿಂಗ್ ಅಲ್ಲಿ ಬೆಳೆಯುವಾಗ ಪೇಪರ್ ಗ್ರೀನ್ ಕಲರ್ ಇರ್ತದೆ, ಹಣ್ಣಾಗಿದ ತಕ್ಷಣ ರೆಡ್ ಚೇಂಜ್ ಆಗ್ತದೆ. ನೆಕ್ಸ್ಟ್ 2 ಪ್ರೋಸೆಸ್ ಮಾಡಾದ್ಮೇಲೆ ಒಂದು ವೈಟ್ ಚೇಂಜ್ ಆಗ್ತದೆ, ಒಂದು ಬ್ಲಾಕ್ ಚೇಂಜ್ ಆಗ್ತದೆ. ಇವಾಗ ಪೆಪ್ಪರ್ನ ತೋರಿಸ್ತೀನಿ ನೋಡಿ ಯಾವ ತರ ಇರುತ್ತೆ ಅಂತ. ಫಸ್ಟ್ ಗ್ರೀನ್ ಕಲರ್ ಇರುತ್ತೆ, ನಿಮಗೆ ಅದೇ ನೋಡಿ ಪೆಪ್ಪರ್, ಅದೇ ಖಾರವಾಗಿರುತ್ತೆ. ಏಲಕ್ಕಿ ರೇಟು ನಮ್ಮ ಕಡೆ ಹೆಂಗಿದೆ ಅಂದರೆ ಚಿನ್ನದ ರೇಟು ಏಲಕ್ಕಿ. ಇವಾಗ ಏಲಕ್ಕಿಯ ಪ್ಲಾಂಟೇಶನ್ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಫ್ಲವರ್ ಬರ್ತದೆ, ನೆಕ್ಸ್ಟ್ ಏಲಕ್ಕಿ ಸೀಡ್ಗಳು ಬರಕ್ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟಿಂಗ್ ಇದೆ ನೋಡಿ ಏಲಕ್ಕಿಯ ಹೂವು. ಕಾಯಿ ಸ್ಟಾರ್ಟಿಂಗ್ ಅಲ್ಲಿ ಹಸಿರು ಕಲರ್ ಇರ್ತದೆ. ನೆಕ್ಸ್ಟ್ ಅದು ಹಣ್ಣಾಗಿದ ತಕ್ಷಣ ಸ್ವಲ್ಪ ಯೆಲ್ಲೋ ಆಗಿ ಚೇಂಜ್ ಆಗ್ತದೆ. ಸೊ ಯೆಲ್ಲೋ ಚೇಂಜ್ ಆಗಿದ್ಮೇಲೆ ಪ್ಲಕ್ ಮಾಡೋದು. ಸೊ ಇದ್ರ ಒಳಗಡೆ ಸ್ಟಾರ್ಟಿಂಗ್ ಸೀಡ್ಗಳು ವೈಟ್ ಆಗಿರ್ತದೆ, ಸೀಡ್ಸ್ ಗಳೆಲ್ಲ ವೈಟ್ ಆಗಿರ್ತದೆ. ಹಣ್ಣಾಗಿದ ತಕ್ಷಣ ಔಟ್ ಸೈಡ್ ಲೇಯರ್ ಯೆಲ್ಲೋ ಆಗಿ ಚೇಂಜ್ ಆಗ್ತದೆ. ನೆಕ್ಸ್ಟ್ ಈ ಸೀಡ್ಗಳು ವೈಟ್ ಇಂದ ಬ್ಲಾಕ್ ಚೇಂಜ್ ಆಗ್ತದೆ. ನೆಕ್ಸ್ಟ್ ಅದನ್ನ ನಾವು ಪ್ಲಕ್ ಮಾಡಿ ಗ್ರೇಡ್ ಅಂದ್ರೆ ಸೈಜ್ ಡಿಫರೆನ್ಸ್ 8 mm 12 mm ಮಾತ್ರ ಡಿಫರೆನ್ಸ್ ಮಾಡಿ ನೆಕ್ಸ್ಟ್ ಅದನ್ನ ಡ್ರೈಯರ್ ಎಲ್ಲ ಒಣಗಿಸಿದ್ರೆ ಅದೇ ನಮ್ದು ಎಕ್ಸಾಕ್ಟ್ ಏಲಕ್ಕಿ ಸಿಗೋದು. ಸ್ಮೆಲ್ ಮಾಡಿದ್ರೆ ಸ್ವಲ್ಪ ಏಲಕ್ಕಿ ಸ್ಮೆಲ್ ಇರ್ತದೆ. ಏಲಕ್ಕಿ ಯಾವತ್ತು ಬೇಸ್ ಅಲ್ಲೇ ಸಿಗೋದು, ಬೇರೆ ಎಲ್ಲೂ ಗಿಡದಲ್ಲಿ ಸಿಗೋದಿಲ್ಲ, ಬೇಸಲ್ಲಿ ಮಾತ್ರನೇ ಸಿಗೋದು. ಚೋಟ್ ಮೆಣಸಿನಕಾಯಿ ತುಂಬಾ ಖಾರ ಅಂತ ನೀವು ಕೇಳ್ಪಟ್ಟಿದ್ರಿ ಅಲ್ವಾ, ಅದನ್ನ ಇವಾಗ ನಾನು ತೋರಿಸ್ತೀನಿ ನೋಡಿ. ಇದ್ರ ಹೆಸರು ಬಂದು ಗಾಂಧಾರಿ ಮೆಣಸು ಅಂತ. ಇದಿರೋದು ಇಷ್ಟೇ ಅಂತೆ, ವಿಪರೀತ ಖಾರ ಬರುತ್ತೆ ಅಂತ ನೋಡಿ. ಕೊಡಗಿನಲ್ಲಿ ಈ ಸ್ಪೈಸಸ್ಗಿಂತ ಕಾಫಿನೇ ಜಾಸ್ತಿ ಫೇಮಸ್ಸು. ಈ ಕಾಫಿಯಲ್ಲಿ ತುಂಬಾ ವೆರೈಟಿ ಇದೆ, ಅದ್ರ ಬಗ್ಗೆ ಇವಾಗ ನಾವು ತಿಳ್ಕೊಳ್ಳೋಣ ಬನ್ನಿ. ಕಾಫಿಯಲ್ಲಿ ವೆರೈಟಿ ಬರೋದು ಆಕ್ಚುಲಿ 1000 ವೆರೈಟೀಸ್ ಇದೆ, ಬಟ್ ಮೈನ್ ಆಗಿರೋದು 4 ವೆರೈಟಿ. ಅರೇಬಿಕಾ, ಒಂದು ಲೈಬೇರಿಕಾ, ಒಂದು ರೋಬಸ್ಟಾ, ಒಂದು ಎಕ್ಸೆಲ್ಸ್ ಅಂತೇಳಿ 4 ವೆರೈಟಿ. ಬಟ್ ಇಂಡಿಯಾದಲ್ಲಿ ಜಾಸ್ತಿ ಯೂಸ್ ಮಾಡೋದು ಅರೇಬಿಕಾ, ರೋಬಸ್ಟಾ, ಲೈಬೇರಿಕಾ 3 ವೆರೈಟಿ. ಸೊ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ಅರೇಬಿಕಾ ಸಣ್ಣ ಗಿಡಗಳು ಶಾರ್ಟ್ ಆಗಿರ್ತದೆ, ರೋಬಸ್ಟಾ ಸ್ವಲ್ಪ ಬುಷ್ ತರ ಸ್ಪ್ರೆಡ್ ಆಗಿ ಅಗಲವಾಗಿರ್ತದೆ, ಲೈಬೇರಿಕಾ ಅಂತ ಹೇಳಿದ್ರೆ ಮರ ಕಾಪಿಂದ ಲೋಕಲ್ ಆಗಿ ಹೇಳ್ಬೋದು, ಮರ ಕಾಪಿಂದ 15 ಫೀಟ್ ಮೇಲ್ಗಡೆ ಬೆಳೀತದೆ. ಸೊ ಇಷ್ಟೇ ಒಂದು ಚೇಂಜಸ್. ಬಟ್ ಮರ ಕಾಪಿಗಳಿಗೆ ಸ್ವಲ್ಪ ಡಿಸೀಸ್ ಬೇಗ ಬರ್ತದೆ, ಅದಕ್ಕೋಸ್ಕರ ನಾವು ಜಾಸ್ತಿ ಯೂಸ್ ಮಾಡೋದು ಅರೇಬಿಕಾ, ರೋಬಸ್ಟಾ ಮೇನ್ ಆಗಿ. ಸೊ ಇಲ್ಲಿ ನೋಡಿ, ಇದು ಅರೇಬಿಕಾ. ಇದು ಸಣ್ಣ ಟ್ರಂಕ್ ಕಾಣ್ತಿದೆ ಅಲ್ಲ, ಇದೆಲ್ಲ 2 ಅರೇಬಿಕಾ. ಇದೆಲ್ಲ ಅರೇಬಿಕಾ. ಅಲ್ಲಿ ಕಾಣಿಸ್ತಿರೋದು ರೋಬಸ್ಟಾ, ಅದೆಲ್ಲ ರೋಬಸ್ಟಾ. ಬಿಗ್ ಟ್ರಂಕ್ ಯಾವತ್ತು ದಪ್ಪಗಿರೋದೆಲ್ಲ ರೋಬಸ್ಟಾ. ಟ್ರಂಕ್ ದಪ್ಪ ಇರೋದು ರೋಬಸ್ಟಾ. ಸೊ ಇದ್ರಲ್ಲಿ ನಮಗೆ ಗಿಡ ನೋಡ್ಬಿಟ್ಟು ಹೇಳ್ಬೋದು. ಸೊ ಅರೇಬಿಕಾದ ಟ್ರಂಕ್ ಒಂದು ಸಣ್ಣಕ್ಕೆ ಇರ್ತದೆ, ರೋಬಸ್ಟಾದ ಟ್ರಂಕ್ ದೊಡ್ಡದಾಗಿರ್ತದೆ. ಎರಡನೇದು ಅರೇಬಿಕಾದ ಎಲೆಗಳು ಯಾವತ್ತು ಸಣ್ಣಕ್ಕೆ ಲೈಟ್ ಆಗಿರ್ತದೆ, ಸಣ್ಣದಾಗಿರ್ತದೆ. ರೋಬಸ್ಟಾದ ಎಲೆಗಳು ನೋಡಿ ಅಗಲವಾಗಿ ದೊಡ್ಡದಾಗಿರ್ತದೆ. ನೆಕ್ಸ್ಟ್ ಸೀಡ್ಸ್ ನೋಡ್ಬಿಟ್ಟು ನಮಗೆ ಹೇಳ್ಬೋದು. ಸೊ ಸೀಡ್ಸ್ ಅಲ್ಲಿ ಅರೇಬಿಕಾದ ಸೀಡ್ಸ್ಗಳು ಸ್ವಲ್ಪ ಕಮ್ಮಿ ಆಗಿರ್ತದೆ, ಯಾವತ್ತು ಕ್ಲಸ್ಟರ್ ಅಲ್ಲಿ ಕಮ್ಮಿ ಆಗಿರ್ತದೆ, ಬಟ್ ಓವಲ್ ಶೇಪ್ ಅಲ್ಲಿ ಉದ್ದಕ್ಕಿರ್ತದೆ. ಬಟ್ ರೋಬಸ್ಟಾದ ಸೀಡ್ಸ್ಗಳು ಯಾವತ್ತು ನೋಡಿ ಬಂಚಸ್ ಆಗಿ ಸ್ವಲ್ಪ ರೌಂಡ್ ಶೇಪ್ ಅಲ್ಲಿ ಪಾಯಿಂಟೆಡ್ ಆಗಿರ್ತದೆ. ಇಷ್ಟೇ ಒಂದು ಚೇಂಜಸ್ ಅರೇಬಿಕಾ, ರೋಬಸ್ಟಾದಲ್ಲಿ. ಸೊ ನೋಡಿ, ಈಗ ಕಾಫಿನ ಹೇಗೆ ನಡಬೇಕು ಅಂದ್ರೆ ಸೀಡ್ಸ್ ನ, ಹಣ್ಣಾಗಿರೋ ಸೀಡ್ಸ್ ನ ಪ್ಲಕ್ ಮಾಡಿ ನೆಕ್ಸ್ಟ್ ಅದನ್ನ ಡ್ರೈ ಮಾಡಿ ಪ್ಲಾಂಟ್ ಮಾಡ್ಬೋದು, ಇಲ್ಲ ಸಪರೇಟ್ ನರ್ಸರಿ ತರ ಮಾಡ್ಬಿಟ್ಟು ಪ್ಲಾಂಟ್ ಮಾಡ್ಬೋದು, ಇಲ್ಲ ಜಸ್ಟ್ ಅದ್ರ ಮಣ್ಣಲ್ಲಿ ಹಾಕೋದನ್ನ ಬರುತ್ತದೆ. ಅರೇಬಿಕಾ ಸ್ವಲ್ಪ ಬೇಗನೆ ಪ್ರೊಡಕ್ಷನ್ ಸ್ಟಾರ್ಟ್ ಆಗ್ತದೆ, 2 years ಒಳಗಡೆ ಪ್ರೊಡಕ್ಷನ್ ಸ್ಟಾರ್ಟ್ ಆಗ್ತದೆ. ಬಟ್ ರೋಬಸ್ಟಾ 3 years ಇಲ್ಲ ಆಫ್ಟರ್ 3 years ಆದ್ಮೇಲೆ ಪ್ರೊಡಕ್ಷನ್ ಸ್ಟಾರ್ಟ್ ಆಗೋದು. ಸೊ ಸ್ಟಾರ್ಟಿಂಗ್ ಅಲ್ಲಿ ಈ ಪ್ಲೇಸಸ್ ಎಲ್ಲ ಸೀಡ್ಸ್ ಬಂದ ಕಡೆ ವೈಟ್ ಫ್ಲವರ್ಸ್ ಬರ್ತದೆ. ಅರೇಬಿಕಾದಲ್ಲಿ ಬಂಚಸ್ ಆಗಿರೋದಿಲ್ಲ, ರೋಬಸ್ಟಾದಲ್ಲಿ ಬಂಚಸ್ ಆಗಿರ್ತದೆ. ನೆಕ್ಸ್ಟ್ ಅದು ಡ್ರೈ ಆಗಿ ನೆಕ್ಸ್ಟ್ ಅದರಲ್ಲಿ ಸೀಡ್ಸ್ ಬರಕ್ ಸ್ಟಾರ್ಟ್ ಆಗ್ತದೆ. ಸೀಡ್ಸ್ ಸ್ಟಾರ್ಟಿಂಗ್ ಅಲ್ಲಿ ಗ್ರೀನ್ ಕಲರ್ ಇರ್ತದೆ. ನೆಕ್ಸ್ಟ್ ಡಿಸೆಂಬರ್ ಜನವರಿ ಆಗುವಾಗನೇ ರೋಬಸ್ಟಾ ಹಣ್ಣಾಗ ಸ್ಟಾರ್ಟ್ ಆಗೋದು. ಬಟ್ ಅರೇಬಿಕಾ ಒಂದು ಅಕ್ಟೋಬರ್ ನವೆಂಬರ್ ಆದ್ಮೇಲೆ ಹಣ್ಣಾಗ ಸ್ಟಾರ್ಟ್ ಆಗ್ತದೆ. ಹಣ್ಣಾಗಿದ ತಕ್ಷಣ 2 ರೆಡ್ಡಿಗೆ ಚೇಂಜ್ ಆಗ್ತದೆ. ನೆಕ್ಸ್ಟ್ ಅದನ್ನ ನಾವು ಪ್ಲಕ್ ಮಾಡಿ ನಾರ್ಮಲ್ ಆಗಿ ಪ್ಲಕ್ ಮಾಡ್ಬೋದು. ಹಿಂಗೆ ಜಸ್ಟ್ ಹಿಂಗೆ ಎಳೆದ್ರೆ ಸಾಕು, ಎಲ್ಲ ಕೆಳಗಡೆ ಬೀಳ್ತದೆ. ಸೊ ಕೆಳಗಡೆ ನಾರ್ಮಲ್ ಆಗಿ ನಾವು ಒಂದು ಟಾರ್ಪಲ್ ಇಟ್ಟಿರ್ತೀವಿ, ಕೆಳಗಡೆ ಎಳೆದ ತಕ್ಷಣ ಎಲ್ಲ ಕೆಳಗಡೆ ಬಿದ್ದು ಹೋಗ್ತದೆ. ನೆಕ್ಸ್ಟ್ ಅದನ್ನ ನಾವು ಕಲೆಕ್ಟ್ ಮಾಡಿ ಫಸ್ಟ್ ಸನ್ಲೈಟ್ ಅಲ್ಲಿ ಒಣಗಿಸಿ ನೆಕ್ಸ್ಟ್ ಅದರ ಔಟರ್ ಲೇಯರ್ ತೆಗೆದು ರೋಸ್ಟ್ ಮಾಡಿ ಗ್ರೈಂಡ್ ಮಾಡಿ ಪೌಡರ್ಸ್ ಮಾಡ್ಬೋದು. ಇದು ಒಂದು ಮೆಥಡ್. ಎರಡನೇ ಮೆಥಡ್ ಜಸ್ಟ್ ಪ್ಲಕ್ ಮಾಡಿ ಅದ್ರ ಔಟರ್ ಲೇಯರ್, ಹಣ್ಣಾಗಿರೋದು ಔಟರ್ ಲೇಯರ್ ರಿಮೂವ್ ಮಾಡಿ ಸೀಡ್ಸ್ ನ ಸ್ಪ್ಲಿಟ್ ಮಾಡಿ ವಾಶ್ ಮಾಡಿ ಸನ್ಲೈಟ್ ಅಲ್ಲಿ ಡ್ರೈ ಮಾಡಿ ನೆಕ್ಸ್ಟ್ ಅದನ್ನ ರೋಸ್ಟ್ ಮಾಡಿ ಪೌಡರ್ಸ್ ಮಾಡಿ ಕಾಫಿ ಪೌಡರ್ ಮಾಡ್ಕೋಬಹುದು. ಸೊ ಕಾಫಿದು ಸ್ಮೆಲ್ ಫ್ಲೇವರ್ ಸಿಗೋದು ಅಂತೇಳಿ ರೋಸ್ಟಿಂಗ್ ಮಾಡಾದ್ಮೇಲೆ ಮಾತ್ರ ಬರೋದು. ಅದ ತಕ್ಷಣ ಯಾವ ಸ್ಮೆಲ್ ಇರೋದಿಲ್ಲ. ಕಾಫಿ ಲೀಫಲ್ಲೂ ಇರೋದಿಲ್ಲ, ಕಾಫಿ ಬೀನಲ್ಲೂ ಇರೋದಿಲ್ಲ, ಹಣ್ಣಲ್ಲೂ ಇರೋದಿಲ್ಲ,
ಯಂಗ್ ಸ್ಟೇಜಲ್ಲೂ ಯಾವ ಸ್ಮೆಲ್ ಇರೋದಿಲ್ಲ. ರೋಸ್ಟ್ ಮಾಡಾದ್ಮೇಲೆ ಕಾಫಿ ಸ್ಮೆಲ್ ಫ್ಲೇವರ್ ಸಿಗೋದು. ನೆಕ್ಸ್ಟ್ ಅದನ್ನ ಗ್ರೈಂಡ್ ಮಾಡಿ ಪೌಡರ್ಸ್ ಮಾಡ್ಕೋಬಹುದು. ಇನ್ಸ್ಟೆಂಟ್ಗೆ ಸಪ್ರೇಟ್ ಪೌಡರ್ಸ್, ಫಿಲ್ಟರ್ಗೆ ಸಪ್ರೇಟ್ ಪೌಡರ್ಸ್, ಇಷ್ಟೇ ಒಂದು ಚೇಂಜಸ್. ಬಟ್ ಅರೇಬಿಕಾದಲ್ಲಿ ಕೆಫಿನ್ ಕಂಟೆಂಟ್ ಸ್ವಲ್ಪ ಕಮ್ಮಿ ಇರ್ತದೆ, ರೋಬಸ್ಟಲ್ಲಿ ಕೆಫಿನ್ ಕಂಟೆಂಟ್ ಸ್ವಲ್ಪ ಜಾಸ್ತಿ ಇರ್ತದೆ. ಸೊ ಅರೇಬಿಕಾ ಸ್ವಲ್ಪ ಸ್ಟ್ರಾಂಗ್ ಸ್ವಲ್ಪ ಕಮ್ಮಿ, ರೋಬಸ್ಟ ಸ್ವಲ್ಪ ಸ್ಟ್ರಾಂಗ್ ಆಗಿ, ಇಷ್ಟೇ ಒಂದು ಚೇಂಜಸ್. ಇದು ಸ್ವಲ್ಪ ಸ್ಟ್ರಾಂಗ್ ಜಾಸ್ತಿ ಅಂತೀನಿ ರೋಬಸ್ಟ. ಇದು ಹಣ್ಣಾಗಿಲ್ಲ ಇವಾಗ, ಕಾಯಿ ಇದು ಇನ್ನು ಡಿಸೆಂಬರ್ ದಾಟಿದ್ರೆ ಹಣ್ಣಾಗುತ್ತೆ. ಅರಿಶಿನ ಇವಾಗ ದೇವಸ್ಥಾನದಲ್ಲಿ ಮತ್ತು ಮುಖಕ್ಕೆಲ್ಲ ಹಚ್ಕೊತಿರಲ್ಲ, ಅರಿಶಿನ ಹೇಗೆ ಬೆಳೆಯುತ್ತೆ? ಅದು ಮರದಲ್ಲಿ ಬೆಳೆಯಲ್ಲ, ಕೆಳಗೆ ಬೇರೆ ಇದೆಯಲ್ಲ, ಆ ಬೇರನ್ನು ಕಟ್ ಮಾಡಿಬಿಟ್ಟು ಅದನ್ನು ಒಣಗಿಸಿ ಪುಡಿ ಮಾಡಿದರೆ ಅದೇ ನೋಡಿ ಅರಿಶಿನ. ಅಲ್ಲೆಲ್ಲ ಚಕ್ಕೆ ಮತ್ತು ಲವಂಗ, ಬಿರಿಯಾನಿ ಎಲೆ ಬರುತ್ತಲ್ಲ ಅದು, ಇನ್ನು ತುಂಬ ನಿಮಗೆ ಸ್ಪೈಸಸ್ ಏನಿರುತ್ತೆ ಎಲ್ಲ ಕೂಡ ಪ್ಲಾಂಟೇಶನ್ ಮಾಡಿಬಿಟ್ಟಿದ್ದಾರೆ ಇಲ್ಲಿ. ವೆನಿಲಾ ಇದೆ ನೋಡಿ, ವೆನಿಲಾ ಎಸೆನ್ಸ್ ಎಲ್ಲ ಕೇಕಿಗೆಲ್ಲ ಹಾಕ್ತಿರಲ್ಲ, ಅದು ಹೆಂಗೆ ಬೆಳೀತಾರೆ ನೋಡಿ ಇವಾಗ ವೆನಿಲಾ. ಸೊ ಇದೇ ವೆನಿಲಾದ ಗಿಡ. ಹಾಂ. ಇದರಲ್ಲೇ ಬೀನ್ಸ್ ತರ ವೆನಿಲಾ ಪಾಟ್ಸ್ ಬರ್ತದೆ. ನೆಕ್ಸ್ಟ್ ಅದನ್ನ ಪ್ಲಕ್ ಮಾಡಿ ಡ್ರೈ ಮಾಡಿದ್ರೆ ವೆನಿಲಾ ಪೌಡರ್ ಸಿಗೋದು. ಸೊ ವೆನಿಲಾದಲ್ಲಿ ಪಾಲಿನೇಷನ್ ಆಟೋಮ್ಯಾಟಿಕ್ ಆಗೋದಿಲ್ಲ, ಪಾಲಿನೇಷನ್ ಮ್ಯಾನ್ಯುವಲ್ ಆಗಿ ನಾವೇ ಮಾಡಬೇಕು. ನಾವೇ ಮಾಡಿದ್ರೆ ಮಾತ್ರ ಅದು ವೆನಿಲಾ ಎಕ್ಸಾಕ್ಟ್ ಇದಾಗೋದು. ಸೊ ಇದೇ ವೆನಿಲಾ. ಕ್ಲೈಂಬ್ ಅಂತೆಲ್ಲ ಒಂದು ಮರದ ಸಪೋರ್ಟ್ ಬೇಕೇ ಬೇಕು. ಇದು ಒಣಗಿದೆಯಲ್ಲ ಈಗ? ಅಲ್ಲಲ್ಲ, ಇದೆಲ್ಲ ಎಲೆಗಳು, ವೆನಿಲಾ ಬಂದಿಲ್ಲ ಆಕ್ಚುಲಿ. ಫ್ಲವರ್ ಬಂದು ನೆಕ್ಸ್ಟ್ ಅದರಲ್ಲಿ ಸೀಡ್ ಬರಕ್ ಸ್ಟಾರ್ಟ್ ಆಗುತ್ತೆ. ಇದೇ ವೆನಿಲಾ ಬಳ್ಳಿ ಅಲ್ಲ? ಬಳ್ಳಿ ಒಂದು ಮರದ ಸಪೋರ್ಟ್ ಇಂದ ಬೆಳೀತದೆ. ನೀವು ನೋಡಿದ್ರಲ್ಲ ವೆನಿಲಾ ಹೇಗೆ ಬೆಳೆಯುತ್ತೆ ಅಂತ. ವೆನಿಲಾ ಬಂದು ಅದು ಇವಾಗ ಗಿಡ, ಅದು ಸೀಸನ್ ಅಲ್ಲ ಅನ್ಸುತ್ತೆ ಮೋಸ್ಟ್ಲಿ. ಅದು ಬಂದು ಬೀನ್ಸ್ ಬರುತ್ತಲ್ಲ, ಬೀನ್ಸ್ ಟೈಪ್ ಬರುತ್ತೆ, ಆ ಬೀನ್ಸ್ನ ವೆನಿಲಾ ಆಗುತ್ತೆ. ವೆನಿಲಾ ಪೌಡ್ರ್ ಮಾಡ್ತಾರೆ, ಪೌಡ್ರಿಂದ ಎಸೆನ್ಸ್ ಮಾಡ್ತಾರೆ. ಇದು ಆರೆಂಜ್ ನೋಡಿ, ಬೆಳೀತಾ ಇಷ್ಟೇ ಆಗೋದು. ಈ ಕೂರ್ಗ್ನ ಆರೆಂಜು, ಯೆಲ್ಲೋ ಶೇಡ್ ವಿತ್ ಗ್ರೀನು, ಒಳಗೆ ಆರೆಂಜ್ ಕಲರ್ ಇರುತ್ತೆ. ಆದರೆ ಇದು ಆರೆಂಜ್ ಜಾಸ್ತಿ ಆರೆಂಜ್ ಆಗಲ್ಲ, ಇದು ಬಂದು ಯೆಲ್ಲೋ ಶೇಡ್ ಬರುತ್ತೆ ನೋಡಿ. ಇದು ಕೊಳ್ತೋಗಿದೆ ಅಂದರೆ ಯಾವುದೋ ಪ್ರಾಣಿ ತಿಂದಿರ್ಬೋದು ಮೋಸ್ಟ್ಲಿ. ಮತ್ತು ಇಲ್ಲೊಂದು ನೀವು ನೋಡ್ಬೋದು, ಇದು ಬಂದ್ಬಿಟ್ಟು ಹಿಂದೆ ನಿಮಗೆ ಕಾಣಿಸ್ತಿದೆಯಲ್ಲ ಈ ಪೇಂಟಿಂಗ್ ಬಂದು ಮೆಮೊರಿ. ನೀವು ಏನಾದರೂ ನೆಕ್ಸ್ಟ್ ಟೈಮ್ ಏನಾದರೂ ಬಂದರೆ ಇಲ್ಲಿ ನೀವು ನೋಡ್ಕೋಬೋದು. ಇದೆಲ್ಲ ಹಳೇಬ್ರದ್ದು, ಅಂದರೆ ಇವಾಗ ಬಂದು ಇಲ್ಲಿ ಎಲ್ಲ ನೋಡಿಕೊಂಡು ಮತ್ತು ಇಲ್ಲೆಲ್ಲ ನೋಡಿ ಎಲ್ಲ ಟೂರ್ ಎಲ್ಲ ಮಾಡಿ ಹೋಗಿರೋರ ಪ್ರಿಂಟ್ ನೋಡಿ, ಕೈ ಪ್ರಿಂಟ್ ಇದೆ. ನೀವು ಬೇಕಾದ್ರೆ ಸಿಗ್ನೇಚರ್ ಸಹ ಹಾಕ್ಬೋದು. ಇಲ್ಲಿ ಆಲ್ರೆಡಿ ಒನ್ ಟೈಮ್ ಆಗಿಬಿಟ್ಟಿದೆ, ಒನ್ ಟೈಮ್ ಆಗಿ ಇನ್ನೊಂದು ಸತಿ ರೀಪೇಂಟ್ ಮಾಡಿರೋದಂತೆ. ಇದು ಇಲ್ಲಿ ಕಾವಲಿಗೆ 2 ನಾಯಿ ಇದೆ. ಇದಂತೂ ಆಯ್ತಾಯ್ತು, 4 ನಾಯಿ ಇದೆ ಗೊತ್ತು. ಇದು ಫ್ರೆಂಡ್ಲಿ, ಇದು ಫುಲ್ ರಫ್. ಇದು ಬಾ ಕಚ್ಚು. ಅಲ್ಲಿ 2 ಚಿಕ್ಕ ನಾಯಿಗಳಿದಾವೆ ನೋಡಿ. ಯಾಕೆ ನೀವೇನಾದರೂ ಪ್ಲಾಂಟೇಶನ್ ಬಗ್ಗೆ ಆಸಕ್ತಿ ಇರೋರಾದರೆ ಇಲ್ಲೂ ಬಂದು ಒಂದ್ಸತಿ ವಿಸಿಟ್ ಮಾಡ್ಬೋದು ನೋಡಿ. ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಈ ವಿಡಿಯೋದಲ್ಲಿ ನೀವು ಸಾಕಷ್ಟು ತಿಳ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಮುಂದಿನ ವಿಡಿಯೋಗಳಲ್ಲಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ಪ್ಲೇಸ್ಗಳೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್.